ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಅಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ನೀವೇನಾದರೂ DSc ಅಂದರೆ ಮೇಜರಾಗಿ ಒನ್ ಆಫ್ ದಿ ಸಬ್ಜೆಕ್ಟ್ ಕೆಮಿಸ್ಟ್ರಿ ತೊಗೊಂಡಿದ್ರೆ ಸೆಕೆಂಡ್ ಸೆಮ್ಮಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ ಯೂನಿಟ್ 1ಅಲ್ಲಿ. ಅದರಲ್ಲಿ ಸ್ಟ್ಯಾಟಿಸ್ಟಿಕಲ್ ಟ್ರೀಟ್ಮೆಂಟ್ ಅಂತ ಒಂದು ಟಾಪಿಕ್ ಇದೆ. ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ ರಿಗ್ರೆಷನ್ ಬಗ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾರಿಲೇಷನ್ ಕೋಎಫಿಷಿಯೆಂಟ್, ಅದರಲ್ಲಿ ಎಷ್ಟೊಂದು ಥರ ಮೆಥಡ್ ಇದೆ. ಅದರಲ್ಲಿ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ಪಿಯರ್ಸನ್ ಕಾರಿಲೇಷನ್ ಕೋಎಫಿಷಿಯೆಂಟ್ ಅಂತಿದೆ. ಅದಕ್ಕೊಂದು ಫಾರ್ಮುಲಾ ಇದೆ, ಅದರದ್ದು ಎಕ್ಸಾಂಪಲ್ ಇದೆ, ಅದರಿಂದ ನಮಗೆ ಏನು ಲಾಭ ಆಗುತ್ತೆ, ಸೊ ಆ ಪ್ರಾಬ್ಲಮ್ಸ್ ಏನು, ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ DSc 1 ಸೆಕೆಂಡ್ ಸೆಮ್ ಕೆಮಿಸ್ಟ್ರಿ ಅಂತಂದರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಸ್ ನಿಮಗೆ ಒಂದೇ ಜಾಗದಲ್ಲಿ ಸಿಗ್ತಾ ಹೋಗುತ್ತೆ. ಎಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಾರಿಲೇಷನ್ ಕೋಎಫಿಷಿಯೆಂಟ್ ಅಂತ ಹೇಳ್ತಾ ಇದ್ದಾರೆ. ಕಾರಿಲೇಷನ್ ಅಂತಂದ್ರೇನು, ಒಂದಕ್ಕೊಂದಕ್ಕಿರೋ ಸಂಬಂಧ ಏನು, ಅವೆರಡರ ಮಧ್ಯೆ ಇರೋ ರಿಲೇಷನ್ಶಿಪ್ ಏನು, ಹೌ ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್, ಅದಕ್ಕೆ ನಾವೇನಂತ ವರ್ಡ್ ಯೂಸ್ ಮಾಡ್ತೀವಿ, ಕಾರಿಲೇಷನ್ ಅಂತ ಹೇಳ್ತೀವಿ. ಕೋಎಫಿಷಿಯೆಂಟ್ ಅಂದರೆ ಅದು ನಂಬರ್ ಆಗಿರುತ್ತೆ. ಎ ಕಾರಿಲೇಷನ್ ಕೋಎಫಿಷಿಯೆಂಟ್ ಇಸ್ ಎ ನಂಬರ್ ಬಿಟ್ವೀನ್ -1 to +1 ದಟ್ ಟೆಲ್ಸ್ ದಿ ಸ್ಟ್ರೆಂತ್ ಆ್ಯಂಡ್ ಡೈರೆಕ್ಷನ್ ಆಫ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ವೇರಿಯೇಬಲ್ಸ್. ಸೊ ನಾವು ವೇರಿಯೇಬಲ್ಸ್, ಈಗ ನಾವು ಗ್ರಾಫ್ನ ಪ್ಲಾಟ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಅದರಲ್ಲಿ 2 ವೇರಿಯೇಬಲ್ ಇರುತ್ತೆ. ಒಂದಕ್ಕೆ ಎಕ್ಸ್ ಆ್ಯಕ್ಸಸಲ್ಲಿ ಹಾಕ್ಕೊಳ್ತೀವಿ, ಇನ್ನೊಂದಕ್ಕೆ ವೈ ಆ್ಯಕ್ಸಸಲ್ಲಿ ಹಾಕ್ಕೊಳ್ತೀವಿ. ಒಂದಕ್ಕೆ ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳ್ತೀವಿ. ಆ 2 ವೇರಿಯೇಬಲ್ಸ್ ಮಧ್ಯೆ ಯಾವ ರೀತಿ ರಿಲೇಷನ್ಶಿಪ್ ಇದೆ, ಅವೆರಡೂ ಪಾಸಿಟಿವ್ ರಿಲೇಷನ್ಶಿಪ್ ಇದೆಯಾ, ನೆಗೆಟಿವ್ ರಿಲೇಷನ್ಶಿಪ್ ಇದೆಯಾ, ವೆದರ್ ದೇ ಆರ್ ಗೋಯಿಂಗ್ ಇನ್ ದಿ ಸೇಮ್ ಡೈರೆಕ್ಷನ್, ವೆದರ್ ದೇ ಆರ್ ಗೋಯಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್, ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡುತ್ತಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, ಕಾರಿಲೇಷನ್ ಕೋಎಫಿಷಿಯೆಂಟ್. ನೋ ಐ ಆಮ್ ಕನ್ಸಿಡರಿಂಗ್ 2 ಪ್ಯಾರಾಮೀಟರ್ಸ್. ಆ 2 ಪ್ಯಾರಾಮೀಟರ್ಸ್ನು ಹೇಗೆ ಎಫೆಕ್ಟ್ ಆಗ್ತಿದೆ. ಫಾರ್ ಎಕ್ಸಾಂಪಲ್, ಒಂದು ಪ್ಯಾರಾಮೀಟರ್ ನಾನು ಏಜ್ನ ಅಂದ್ಕೊಂಡ್ರಿ, ಇನ್ನೊಂದು ಪ್ಯಾರಾಮೀಟರ್ ನಾನು ವೆಯ್ಟ್ನ ತೊಗೊಳ್ತೀನಿ ಅಂದರೆ ವೆಯ್ಟು ಮತ್ತು ಏಜ್ ಯಾವ ರೀತಿ ಆಗುತ್ತೆ, ಅವೆರಡರ ಮಧ್ಯೆ ಇರೋ ರಿಲೇಷನ್ಶಿಪ್ ಏನು, ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ವೆದರ್ ಇಟ್ ಈಸ್ ಗೋಯಿಂಗ್ ಇನ್ ಎ ಪಾಸಿಟಿವ್ ಡೈರೆಕ್ಷನ್, ವೆದರ್ ಇಟ್ಸ್ ಗೋಯಿಂಗ್ ಇನ್ ಎ ನೆಗೆಟಿವ್ ಡೈರೆಕ್ಷನ್. ಸೊ ನಮ್ಗೆ ಕೊಟ್ಟಿರುವಂಥ ಡೇಟಾ ಪ್ರಕಾರ ಹೇಗಿದೆ ಅಂತ ನಾನು ನೋಡ್ಕೋಬೋದು. ಸೊ ನನಗಿಲ್ಲಿ 2 ಥರ ಕಾರಿಲೇಷನ್ ಬರ್ಬೋದು. ಒಂದು ತುಂಬ ವೀಕ್ ಇರ್ಬೋದು, ಇನ್ನೊಂದು ವೆರಿ ಸ್ಟ್ರಾಂಗ್ ಇರ್ಬೋದು. ಎರಡಕ್ಕೂ ನಾನು ಏನು ಮಾಡ್ತಾ ಹೋಗ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ಈ ಕಾರಿಲೇಷನ್ ಏನಾಗಿರ್ಬೋದು, ಬಿಟ್ವೀನ್ 1 to -1 to +1 ಇರುತ್ತೆ ಅಂತ ಹೇಳಿದೆ. ಈಗ ಅದು ಕಾರಿಲೇಷನ್ ಕೋಎಫಿಷಿಯೆಂಟು ಇಟ್ಸ್ ಅ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್. ನಾನು ಮ್ಯಾಥಮೆಟಿಕಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಕಸ್ಮಾತ್ ಅದೇನಾದರೂ 1 ಬಂತು ಅಂತಂದರೆ ಇದಕ್ಕೆ ನಾವು ಪರ್ಫೆಕ್ಟ್ ಪಾಸಿಟಿವ್ ಕಾರಿಲೇಷನ್ ಅಂತ ಹೇಳ್ತೀವಿ. ಅಂದ್ರೇನು, ಒಂದು ವೇರಿಯೇಬಲು ಚೇಂಜ್ ಆದಾಗ ಇನ್ನೊಂದು ವೇರಿಯೇಬಲು ಚೇಂಜ್ ಆಗುತ್ತೆ. ಯಾವ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಬೋತ್ ಆಫ್ ದೆಮ್ ವಿಲ್ ಗೋಯಿಂಗ್ ಟು ಚೇಂಜ್ ಇನ್ ದಿ ಸೇಮ್ ಡೈರೆಕ್ಷನ್. ಈಗ 2 ಪ್ಯಾರಾಮೀಟರ್ ಇದೆ. ನಾನು ಹೇಳ್ದಂಗೆ ಏಜ್ ಇದೆ, ವೆಯ್ಟ್ ಇದೆ. ಏಜ್ ಜಾಸ್ತಿ ಆಗ್ತಾ ಹೋದಂಗೆ ವೆಯ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ ಎರಡೂ ಪಾಸಿಟಿವ್ ಡೈರೆಕ್ಷನಲ್ಲಿ ಆಗ್ತಾ ಇದೆ, ಎರಡೂ ಇನ್ಕ್ರೀಸ್ ಆಗ್ತಾ ಇದೆ, ಎರಡೂ ಏನಾಗ್ತಾ ಇದೆ, ಒಂದೇ ಡೈರೆಕ್ಷನ್ಗೆ ಮೂವ್ ಆಗ್ತಾ ಇದೆ. ಆವಾಗ ಕಾರಿಲೇಷನ್ ಕೋಎಫಿಷಿಯೆಂಟ್ ಏನಾಗುತ್ತೆ, 1 ಬರುತ್ತೆ. ಮ್ಯಾಥಮೆಟಿಕಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದಕ್ಕೆ ನಾವು ಪರ್ಫೆಕ್ಟ್ ಪಾಸಿಟಿವ್ ಕಾರಿಲೇಷನ್ ಅಂತ ಹೇಳ್ತೀವಿ. ಅದೇ ಥರ 0 ಇದೆ ಅಂತ ಇಟ್ಕೊಳ್ಳಿ. ಏಜು ಮತ್ತು ವೆಯ್ಟ್ನೇ ತೊಗೊಂಡ್ರೆ ಅವೆರಡಕ್ಕೂ ಯಾವುದೇ ರೀತಿಯಾದಂಥ ರಿಲೇಷನ್ಶಿಪ್ ಇಲ್ಲ ಅಂತಂದರೆ ಆವಾಗ ಅದಕ್ಕೆ ನಾವೇನಂತ ಕರಿತೀವಿ, 0 ಅಂತ ಕರಿತೀವಿ. ನಾನಿಲ್ಲಿ ಗ್ರಾಫಲ್ಲಿ ತೋರಿಸ್ದಂಗೆ ಆ 2 ಪ್ಯಾರಾಮೀಟ್ರ್ ಮಧ್ಯೆ ನನಗೆ ನಾನು ರಿಗ್ರೆಷನ್ ಲೈನೇ ಎಳೆಯೋಕ್ಕಾಗ್ತಾ ಇಲ್ಲ. ರಿಗ್ರೆಷನ್ ಲೈನ್ ಅಂತಂದರೆ ಏನು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ಡೀಟೇಲಾಗಿ ಹೇಳಿದ್ದೀನಿ. ವೆನ್ ಯು ಪ್ಲಾಟ್ ದಿ ವ್ಯಾಲ್ಯೂಸ್ ಅಕ್ರಾಸ್ ಎಕ್ಸ್ ಆ್ಯಂಡ್ ವೈ ಬಿಟ್ವೀನ್ ದಿ ಡಿಫ್ರೆಂಟ್ ವೇರಿಯೇಬಲ್ಸ್, ನಿಮಗೊಂದು ಪಾಯಿಂಟ್ಸ್ ಬರುತ್ತೆ. ಆ ಪಾಯಿಂಟ್ಸು ಮ್ಯಾಕ್ಸಿಮಮ್ ಲೈನ್ ಯಾವುದು ಜಾಯ್ನ್ ಆಗಿರುತ್ತಲ್ಲ ಆ ಲೈನ್ಗೆ ನಾನು ಏನಂತ ಕರಿತೀನಿ, ರಿಗ್ರೆಷನ್ ಲೈನ್ ಅಂತ ಹೇಳ್ತೀನಿ. ಸೊ ಪಾಸಿಟಿವ್ ಕಾರಿಲೇಷನ್ ತೊಗೊಂಡಾಗ ರಿಗ್ರೆಷನ್ ಲೈನ್ ಬಂತು, ನೆಗೆಟಿವ್ ಕಾರಿಲೇಷನ್ ತೊಗೊಂಡಾಗೂ ನಿಮಗೆ ರಿಗ್ರೆಷನ್ ಲೈನ್ ಬರುತ್ತೆ. ಆದರೆ 0 ಕಾರಿಲೇಷನ್ ಇದ್ದಾಗ ಯಾವುದೇ ಪಾಯಿಂಟು ಏನಾಗುತ್ತೆ, ಜಾಯಿನ್ ಆಗಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ದಿ ಪ್ಯಾರಾಮೀಟರ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ದಿ ವೇರಿಯೇಬಲ್ಸ್, ನಿಮ್ಗೆ ಏನಾಗುತ್ತೆ ಅಂದರೆ ರಿಗ್ರೆಷನ್ ಲೈನ್ ಬರೋದೇ ಇಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, 0 ಕಾರಿಲೇಷನ್ ಅಂತ ಕರಿತೀವಿ.
ಇನ್ನೊಂದಿದೆ ನೆಗೆಟಿವ್ ಕಾರ್ರಿಲೇಷನ್ ಅಂತ ಹೇಳ್ತೀವಿ. ವೆನ್ ಒನ್ ವೇರಿಯಬಲ್ ಇಸ್ ಚೇಂಜಿಂಗ್ ಇನ್ ಒನ್ ಡೈರೆಕ್ಷನ್, ಅದರ್ ಒನ್ ವಿಲ್ ಗೋಯಿಂಗ್ ಟು ಚೇಂಜ್ ಇನ್ ದಿ ಅದರ್ ಡೈರೆಕ್ಷನ್. ನಾನು ಹೇಳ್ದಂಗೆ ಏಜು ವೆಯ್ಟು ತೊಗೊಂಡ್ರೆ ಆಸ್ ದ ಏಜ್ ಇನ್ಕ್ರೀಸಸ್ ವೆಯ್ಟ್ ಡಿಕ್ರೀಸಸ್ ಅಂತ ಆಯಿತು ಅಂತಂದರೆ, ಒಂದು ಇನ್ಕ್ರೀಸ್ ಆಗ್ತಿದೆ, ಇನ್ನೊಂದು ಡಿಕ್ರೀಸ್ ಆಗ್ತಿದೆ, ಅಂಥದಕ್ಕೆ ನಾವೇನಂತ ಕರಿತೀವಿ, -1 ಅಥವಾ ನೆಗೆಟಿವ್ ಕಾರ್ರಿಲೇಷನ್ ಅಂತ ಹೇಳ್ತೀವಿ. ಸೊ ಈಗ ಏನು ಮಾಡ್ತಾ ಇದೆ, ಐ ಹ್ಯಾವ್ ಟೂ ಪ್ಯಾರಾಮೀಟರ್ಸ್, ಒನ್ ಇಸ್ ಇನ್ ದಿ ಎಕ್ಸ್ ಆ್ಯಕ್ಸಿಸ್, ಅದರ್ ಒನ್ ಇಸ್ ಇನ್ ವೈ ಆ್ಯಕ್ಸಿಸ್. ಸೊ ನಾನು ಏನು ಮಾಡಬೇಕು, one is those two are two different variables. How those two different variables going to interact with each other, how they're going to relate with each other, whether they're moving in the same direction, whether it's strong, whether they are weak, ಅದನ್ನು ಐಡೆಂಟಿಫೈ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕಾರ್ರಿಲೇಷನ್ ಅಂತ ಹೇಳ್ತೀವಿ. ನಾನು ಹೇಳಿದೆ ಅದು ವೀಕ್ ಬೇಕಾದ್ರೂ ಇರ್ಬೋದು, ಸ್ಟ್ರಾಂಗ್ ಬೇಕಾದ್ರೂ ಇರ್ಬೋದು ಅಂತ. ಇಲ್ಲಿ ನೋಡ್ಕೊಳ್ಳಿ, ನಾನೊಂದು ಪಾಯಿಂಟ್ನ ಹಾಕಿದ್ದೀನಿ. ಸೊ ನಾನೊಂದು ಲೈನ್, ಏನು ಸ್ಟ್ರೈಟ್ ಲೈನ್ ಹಾಕಿದ್ದೀನಲ್ಲ, ಅದು ಏನು ಅಂದರೆ ನನಗೆ ರೆಫರೆನ್ಸ್ ಪಾಯಿಂಟು. ಆ ರೆಫರೆನ್ಸ್ ಪಾಯಿಂಟ್ಗೆ ನನಗೆ ಇನ್ನೊಂದು ನಾನು ಪ್ಯಾರಾಮೀಟ್ರನ್ನ ಹಾಕ್ತಾಯಿದ್ದೀನಿ, ಎಕ್ಸ್ ಆ್ಯಂಡ್ ವೈನ ಅಂತ ಇಟ್ಕೊಂಡ್ರೆ ಅದೇನಾಗ್ತಾ ಇದೆ, ಆ ಪ್ಯಾರಾಮೀಟ್ರ್ ಏನಾಗ್ತಿದೆ, ವೆರಿ ವೀಕ್ ಇದೆ. ಸೊ ಒಂದು ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಇನ್ನೊಂದು ಏನಾಗ್ತಾ ಇದೆ, ಸ್ಟ್ರೀಪ್ ಬರ್ತಾ ಇದೆ. ನನಗೆ ರಿಗ್ರೆಷನ್ ಲೈನ್ ಏನಿದೆಯಲ್ಲ, ಆ ರಿಗ್ರೆಷನ್ ಲೈನ್ಗೆ ನಾನೇನು ಮಾಡಬೇಕು, ಎಕ್ಸ್ ಏನಾಗ್ತಾ ಇದೆ, ಒಂದು ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಇನ್ನೊಂದು ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಇಂಥದಕ್ಕೆ ನಾನು ಏನಂತ ಕರಿತೀನಿ, ವೀಕ್ ಅಂತ ಕರಿತೀನಿ. ನನ್ನ ರಿಗ್ರೆಷನ್ ಲೈನ್ಗಿನ್ನ ಅದೇನಾಗ್ತಿದೆ, ಕೆಳಗಡೆಗೆ ಬರ್ತಾ ಇದೆ, ಎರಡು ಇಂಟರ್ಸೆಕ್ಟ್ ಆಗ್ತಿದೆ, ನೋ ಪಾಯಿಂಟ್, ಹಗ್ ಆಗ್ತಾ ಇದೆ, ನೋ ಪಾಯಿಂಟ್, ಬಟ್ ಅದೇನಾಗಿದೆ, ವೀಕ್ ಆಗ್ತಿದೆ. ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ರೆಸ್ಪಾನ್ಸ್ ವೈ ಆ್ಯಂಡ್ ದಿ ರೆಸ್ಪಾನ್ಸ್ ವೈ, ಎಕ್ಸು ಮತ್ತು ವೈ ಮಧ್ಯೆ ನಾನು ಕನ್ಸಿಡರ್ ಮಾಡಿಕೊಂಡ್ರೆ ಇದೇನಾಗ್ತಿದೆ, ವೀಕ್ ಇದೆ. ಅದೇ ಥರ ಇನ್ನೊಂದು ತೊಗೊಳ್ತೀನಿ ಅಂತ ಇಟ್ಕೊಳ್ಳೋಣ, ಅಲ್ಲೇನಾಗ್ತಿದೆ ಅಂದರೆ ಇದು ಫೇರ್ಲಿ ಸ್ಟ್ರಾಂಗ್ ಇದೆ. ದ ಡೇಟಾ ಪಾಯಿಂಟ್ಸ್ ಡೂ ಹಗ್ ದಿ ಎಸ್ಟಿಮೇಟೆಡ್ ರಿಗ್ರೆಷನ್ ಲೈನ್. ಸೊ ಇಲ್ಲಿ ನೋಡಿಕೊಂಡ್ರೆ ಏನಾಗ್ತಾ ಇದೆ, ನನಗೆ ಫೇರ್ಲಿ ಸ್ಟ್ರಾಂಗ್ ಆಗಿ ಒಂದು ಇನ್ಕ್ರೀಸ್ ಆಗ್ತಿದ್ದಂಗೆ ಇನ್ನೊಂದು ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ನನಗೆ ಇಲ್ಲಿ ರೆಸ್ಪಾನ್ಸು ಈಸಿಯಾಗಿ ಗೊತ್ತಾಗ್ತಾ ಇದೆ. ಇಂಥದಕ್ಕೆ ನಾನು ಸ್ಟ್ರಾಂಗ್ ಅಂತ ಹೇಳ್ತೀನಿ. ಓಕೆ, ನಾನು R² ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ಅಂತ ಕರಿತೀವಿ ಕೋಎಫಿಷಿಯಂಟ್ ಡಿಟರ್ಮಿನೇಷನ್ ಅಂತ ಕರೀತಾರೆ, ಅಥವಾ R² ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ. ಅದಕ್ಕೆ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎಷ್ಟೊಂದು ಮೆಥಡ್ ಇದೆ, ಬಟ್ ಈಸಿಯೆಸ್ಟ್ ಮೆಥಡ್ ಅಂತಂದರೆ ಯಾವುದೂ ಮೆಥಡ್ ಬೇಡ ನನಗೆ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾನು ಕ್ಯಾಲ್ಕುಲೇಟ್ ಮಾಡ್ಬೋದು. ಮುಂಚೆನೇ ಹೇಳ್ದಂಗೆ ನಾನು ಈ ರಿಗ್ರೆಷನ್ ಕೋಎಫಿಷಿಯಂಟ್ ಏನು ಇದೆಯಲ್ಲ, ಅಥವಾ ಕೋಎಫಿಷಿಯಂಟ್ ಡಿಟರ್ಮಿನೇಷನ್ R² ಏನಿದೆಯಲ್ಲ, ಇಟ್ಸ್ ಎ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್. ನಾನು ಫಾರ್ಮುಲಾ ಹಾಕಿ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. SSR ನಾನು ಫಸ್ಟು ಕ್ಯಾಲ್ಕುಲೇಟ್ ಮಾಡ್ತೀನಿ. SSR ಅಂದರೆ ರಿಗ್ರೆಷನ್ ಸಮ್ ಸ್ಕ್ವಯರ್ಸ್ ಅಂತ. ಅದೇ ಥರ ನಾನು SSE ಕ್ಯಾಲ್ಕುಲೇಟ್ ಮಾಡ್ತೀನಿ, ಎರರ್ ಸಮ್ ಸ್ಕ್ವಯರ್ಸ್ ಅಂತ. ಅದೇ ಥರ SSTO ಕ್ಯಾಲ್ಕುಲೇಟ್ ಮಾಡ್ತೀನಿ, ಟೋಟಲ್ ಸಮ್ ಸ್ಕ್ವಯರ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಯೂಸಿಂಗ್ ದಿ ಫಾರ್ಮುಲಾ R² is equal to SSR divided by SSTO, ಅಥವಾ ದಟ್ ಈಸ್ ಈಕ್ವಲ್ ಟು 1 ಮೈನಸ್ SSE divided by SSTO. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಇದಕ್ಕೆ ನಾನೇನಂತ ಕರಿತೀನಿ, ಕೋಎಫಿಷಿಯಂಟ್ ಡಿಟರ್ಮಿನೇಷನ್ ಅಂತ ಹೇಳ್ತೀನಿ. ಬಟ್ ಇದು ಕಷ್ಟ ಆಗುತ್ತೆ, ಬಟ್ ನನಗೆ ಇಟ್ ಗೋಯಿಂಗ್ ಟು ಗಿವ್ ಮಿ ದಿ ಐಡಿಯಾ. R² ಯಾವಾಗೂ ಏನಿರುತ್ತೆ, ಬಿಟ್ವೀನ್ 0 ಆ್ಯಂಡ್ 1 ಇರುತ್ತೆ. R² 1 ಇತ್ತು ಅಂತಂದರೆ ಏನಾಗುತ್ತೆ, ರಿಗ್ರೆಷನ್ ಲೈನಲ್ಲಿ ಎಲ್ಲ ಡೇಟಾ ಪಾಯಿಂಟ್ಸು ಎಕ್ಸಾಕ್ಟ್ಲಿ ಬಿದ್ದಿದೆ. ದ ಪ್ರಿಡಿಟರ್ ಎಕ್ಸ್ ಅಕೌಂಟ್ ಫಾರ್ ಆಲ್ ದಿ ವೇರಿಯೇಷನ್ ಆಫ್ ವೈ ಅಂತ ಹೇಳ್ತೀನಿ. ಇಫ್ R² is 0 ಅಂದರೆ ಪರ್ಫೆಕ್ಟ್ಲಿ ಆರಿಸೆಂಟಲ್ ಆಗಿದೆ, ನನ್ ಆಫ್ ದಿ ಪಾಯಿಂಟ್ ವಿಲ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದಟ್ ಅಂತ ಹೇಳ್ತೀನಿ. ಇದಕ್ಕೆ ನೆಗೆಟಿವ್ ಅಥವಾ ನೋ ಕಾರ್ರಿಲೇಷನ್ ಅಂತ ಹೇಳ್ತೀನಿ. ಎರಡಕ್ಕೂ ನಾನು ಏನು ಮಾಡ್ತಾ ಹೋಗ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ಈ ಕಾರ್ರಿಲೇಷನ್ ಏನಾಗಿರ್ಬೋದು, ಬಿಟ್ವೀನ್ 1 to -1 to +1 ಇರುತ್ತೆ ಅಂತ ಹೇಳಿದೆ. ಈಗ ಅದು ಕಾರ್ರಿಲೇಷನ್ ಕೋಎಫಿಷಿಯಂಟು, ಇಟ್ಸ್ ಅ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್. ನಾನು ಮ್ಯಾಥಮೆಟಿಕಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಕಸ್ಮಾತ್ ಅದೇನಾದರೂ 1 ಬಂತು ಅಂತಂದರೆ ಇದಕ್ಕೆ ನಾವು ಪರ್ಫೆಕ್ಟ್ ಪಾಸಿಟಿವ್ ಕಾರ್ರಿಲೇಷನ್ ಅಂತ ಹೇಳ್ತೀವಿ. ಅಂದ್ರೇನು, ಒಂದು ವೇರಿಯೇಬಲು ಚೇಂಜ್ ಆದಾಗ ಇನ್ನೊಂದು ವೇರಿಯೇಬಲು ಚೇಂಜ್ ಆಗುತ್ತೆ. ಯಾವ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಬೋತ್ ಆಫ್ ದೆಮ್ ವಿಲ್ ಗೋಯಿಂಗ್ ಟು ಚೇಂಜ್ ಇನ್ ದಿ ಸೇಮ್ ಡೈರೆಕ್ಷನ್. ಈಗ ಎರಡು ಪ್ಯಾರಾಮೀಟರ್ ಇದೆ, ನಾನು ಹೇಳ್ದಂಗೆ ಏಜ್ ಇದೆ, ವೆಯ್ಟ್ ಇದೆ. ಏಜ್ ಜಾಸ್ತಿ ಆಗ್ತಾ ಹೋದಂಗೆ ವೆಯ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ ಎರಡೂ ಪಾಸಿಟಿವ್ ಡೈರೆಕ್ಷನಲ್ಲಿ ಆಗ್ತಾ ಇದೆ, ಎರಡೂ ಇನ್ಕ್ರೀಸ್ ಆಗ್ತಾ ಇದೆ, ಎರಡೂ ಏನಾಗ್ತಾ ಇದೆ, ಒಂದೇ ಡೈರೆಕ್ಷನ್ಗೆ ಮೂವ್ ಆಗ್ತಾ ಇದೆ. ಆವಾಗ ಕಾರ್ರಿಲೇಷನ್ ಕೋಎಫಿಷಿಯಂಟ್ ಏನಾಗುತ್ತೆ, 1 ಬರುತ್ತೆ. ಮ್ಯಾಥಮೆಟಿಕಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದಕ್ಕೆ ನಾವು ಪರ್ಫೆಕ್ಟ್ ಪಾಸಿಟಿವ್ ಕಾರ್ರಿಲೇಷನ್ ಅಂತ ಹೇಳ್ತೀವಿ. ಅದೇ ಥರ 0 ಇದೆ ಅಂತ ಇಟ್ಕೊಳ್ಳಿ. ಏಜು ಮತ್ತು ವೆಯ್ಟ್ನೇ ತೊಗೊಂಡ್ರೆ ಅವೆರಡಕ್ಕೂ ಯಾವುದೇ ರೀತಿಯಾದಂಥ ರಿಲೇಷನ್ಶಿಪ್ ಇಲ್ಲ ಅಂತಂದರೆ ಆವಾಗ ಅದಕ್ಕೆ ನಾವೇನಂತ ಕರಿತೀವಿ, 0 ಅಂತ ಕರಿತೀವಿ. ನಾನಿಲ್ಲಿ ಗ್ರಾಫಲ್ಲಿ ತೋರಿಸ್ದಂಗೆ ಆ ಎರಡು ಪ್ಯಾರಾಮೀಟ್ರ್ ಮಧ್ಯೆ ನನಗೆ ಒಂದು ನಾನು
ರಿಗ್ರೆಷನ್ ಲೈನೇ ಎಳೆಯೋಕ್ಕಾಗ್ತಾ ಇಲ್ಲ. ರಿಗ್ರೆಷನ್ ಲೈನ್ ಅಂತಂದರೆ ಏನು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ಡೀಟೇಲಾಗಿ ಹೇಳಿದ್ದೀನಿ. ವೆನ್ ಯು ಪ್ಲಾಟ್ ದಿ ವ್ಯಾಲ್ಯೂಸ್ ಅಕ್ರಾಸ್ ಎಕ್ಸ್ ಆ್ಯಂಡ್ ವೈ ಬಿಟ್ವೀನ್ ದಿ ಡಿಫ್ರೆಂಟ್ ವೇರಿಯೇಬಲ್ಸ್, ನಿಮಗೊಂದು ಪಾಯಿಂಟ್ಸ್ ಬರುತ್ತೆ. ಆ ಪಾಯಿಂಟ್ಸು ಮ್ಯಾಕ್ಸಿಮಮ್ ಲೈನ್ ಇದೆ ಆಪೋಸಿಟ್ ಡೈರೆಕ್ಷನ್ ಅಂತ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಪಿಯರ್ಸನ್ ಕಾರ್ರಿಲೇಷನ್ ಕೋಎಫಿಷಿಯೆಂಟ್ನ ನಾವು R² ಅಂತ ಹೇಳಲ್ಲ, ಆರಲ್ಲಿ ಹೇಳ್ತೀವಿ. ಇಟ್ ಈಸ್ ದ ಮೋಸ್ಟ್ ಕಾಮನ್ ವೇ ಆಫ್ ಮೆಜರಿಂಗ್ ದಿ ಲೀನಿಯರ್ ಕಾರ್ರಿಲೇಷನ್. ಸೊ ನನಗೆ ಲೀನಿಯರ್ ಕಾರ್ರಿಲೇಷನ್ ಬರ್ತಾ ಇದೆ ಅಂದರೆ ಆವಾಗ ನಾನು ಈ ಮೆಥಡ್ನ ಯೂಸ್ ಮಾಡ್ಕೋಬೋದು. ಇನ್ ದಿಸ್ ಟೈಪ್ ಆಫ್ ಕಾರ್ರಿಲೇಷನ್ ಕೋಎಫಿಷಿಯೆಂಟ್ which represent the relationship between the two variables which is measured on the same interval or same ratio scale. ನೀವು ಗ್ರಾಫ್ ಹಾಕಿದಾಗ ಸೇಮ್ ಇಂಟರ್ವಲ್ಸಲ್ಲಿ ಸೇಮ್ ರೇಷಿಯೋ ಸ್ಕೇಲಲ್ಲಿ ನಾವು ಗ್ರಾಫ್ನ ಹಾಕೋಬೇಕು. ಆವಾಗ ಐ ಕ್ಯಾನ್ ಈಸಿಲಿ ಫೈಂಡ್ ಔಟ್ what is the relationship, how they are related to each other, those two parameter, how they related to each other ಅಂತ ನಾನು ಮೆಷರ್ ಮಾಡ್ಬೋದು. It measures the strength of the relationship between the two continuous variables. It not only states the presence or absence of the correlation between the two values, but also determines the extent which those variables are correlated. ಅದು ಯಾವ ರೀತಿ ಕಾರ್ರಿಲೇಟ್ ಆಗಿದೆ, ವೆದರ್ ಇಟ್ಸ್ ಇನ್ ದ ಪಾಸಿಟಿವ್ ಡೈರೆಕ್ಷನ್ ಆರ್ ಇನ್ ದಿ ನೆಗೆಟಿವ್ ಡೈರೆಕ್ಷನ್ ಅಂತ ಹೇಳೋದಲ್ಲದೆ ಹೌ ಮಚ್ ಇಟ್ ಹ್ಯಾಸ್ ಬೀನ್ ಕಾರ್ರಿಲೇಟೆಡ್ ಅನ್ನೋದು ನನಗೆ ಇದರಿಂದ ಈಸಿಯಾಗಿ ಗೊತ್ತಾಗುತ್ತೆ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಯೂನಿಟ್ ಆಫ್ ಮೆಷರ್ಮೆಂಟ್ ಆಫ್ ದಿ ವೇರಿಯೇಬಲ್ಸ್ where the values of the correlation coefficient ranges from +1 to -1. The values range from +1 to -1 indicates the perfect, +1 ಇತ್ತು ಅಂದರೆ indicates the perfect positive relationship, -1 ಇತ್ತು ಅಂದರೆ indicates the perfect negative relationship, 0 ಇತ್ತು ಅಂದರೆ ಯಾವುದೇ ರೀತಿಯಾದಂಥ ಕಾರ್ರಿಲೇಷನ್ ಇಲ್ಲ ಅನ್ನೋದಕ್ಕೆ ನನಗೆ ಗೊತ್ತಾಗುತ್ತೆ. Higher the absolute value of the correlation coefficient indicates a stronger relationship between the variables. ಹೇಗೆ ಅಂದರೆ 0.78 ಒಂದಿದೆ, 0.36 ಒಂದಿದೆ. ಸೊ ಇವೆರಡಕ್ಕೆ ಈಗ ಎರಡು ಕಾರ್ರಿಲೇಷನ್ ಕೋಎಫಿಷಿಯೆಂಟು ಈಗಿದೆ ಅಂತ ಇಟ್ಕೊಳ್ಳೋಣ. 0.78 ಒಂದಿದೆ, 0.36 ಒಂದಿದೆ, ಆರ್ ವ್ಯಾಲ್ಯೂ ನನಗೆ ಬರ್ತಿದೆ. ಸೊ ಎರಡು ಏನಾಗ್ತಿದೆ, ಪಾಸಿಟಿವ್ ಕಾರ್ರಿಲೇಷನ್ನೇ ಇದೆ. ಆದರೆ ಸ್ಟ್ರಾಂಗರ್ ಕಾರ್ರಿಲೇಷನ್ ಯಾವುದು ಅಂತಂದರೆ 0.78. ಹೈಯರ್ ದಿ ವ್ಯಾಲ್ಯೂ ಆಫ್ ದಿ ಪಾಸಿಟಿವ್ ಕಾರ್ರಿಲೇಷನ್ ಇತ್ತು ಅಂದರೆ ದಟ್ ವಿಲ್ ಬಿ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಅಂತ ಕನ್ಸಿಡರ್ ಮಾಡಿ. ಅದೇ ಥರ ನೆಗೆಟಿವ್ನ ತಗೊಂಡ್ರೆ 0.87 ಒಂದಿದೆ, 0.40 ಒಂದಿದೆ. ಸೊ ನನಗೆ ನೆಗೆಟಿವ್ ಕಾರ್ರಿಲೇಷನ್ ಸ್ಟ್ರಾಂಗರ್ ಯಾವುದಿರುತ್ತಲ್ಲ ಅದನ್ನೇ ನಾನು ತಗೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ನನಗೇನಾಗುತ್ತೆ, ಹೌ ದೇ ಆರ್ ರಿಲೇಟೆಡ್, ಹೌ ಸ್ಟ್ರಾಂಗ್ಲಿ ದೇ ಆರ್ ರಿಲೇಟೆಡ್ ಅನ್ನೋದು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಇಟ್ ಇಸ್ ಎನ್ ಇಂಡಿಪೆಂಡೆಂಟ್ ಯೂನಿಟ್ ಆಫ್ ಮೆಷರ್ ಆಫ್ ದಿ ವೇರಿಯೇಬಲ್ಸ್. ಫಾರ್ ಎಕ್ಸಾಂಪಲ್, ಒನ್ ಯೂನಿಟ್ ಈಸ್ ಇನ್ ಇಯರ್ಸ್, ಅದರ್ ಮೇ ಬಿ ಇನ್ ಕಿಲೋಗ್ರಾಮ್ಸ್. ಹಾಗಿದ್ರೂ ಆರ್ ವ್ಯಾಲ್ಯೂ ಚೇಂಜ್ ಆಗಲ್ಲ, ಎರಡೂ ಸೇಮ್ ಯೂನಿಟಲ್ಲೇ ಇರಬೇಕು ಅಂತಿಲ್ಲ. ದೋಸ್ ಟು ಆರ್ ಟೂ ಡಿಫ್ರೆಂಟ್ ವೇರಿಯೇಬಲ್ಸ್. ಅದು ಏನಾಗಿರ್ಬೋದು, ಒಂದು KGsಲ್ಲಿ ಇರ್ಬೋದು, ಒಂದು ಬೇರೆ ಬೇರೆ ಯೂನಿಟಲ್ಲಿ ಎಕ್ಸ್ಪ್ರೆಸ್ ಆದರೂ ನಾನು ಈ ಮೆಥಡ್ನ ಯೂಸ್ ಮಾಡ್ಬೋದು. ದಟ್ಸ್ ಅನ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಪಿಯರ್ಸನ್ correlation coefficient method. The correlation coefficient between the variables is symmetric, which means that value of the correlation coefficient between y and x or x and y will remain the same. x ನ ನೀವು ಅಂದರೆ ವ್ಯಾಲ್ಯೂಸ್ ಏನಾಗಿರ್ಬೋದು, x ಆಕ್ಸಸ್ ಹಾಕಿರೋದು y ಆಕ್ಸಸ್ ಹಾಕ್ಬೋದು, y ಆಕ್ಸಸ್ ಇರೋದು x ಆಕ್ಸಸ್ ಹಾಕ್ಬೋದು. ಸಿಮಿಟ್ರಿಕ್ ಇರುತ್ತೆ, ಯಾವುದೇ ರೀತಿಯಾದಂಥ ಚೇಂಜ್ ಆಗಲ್ಲ. ವ್ಯಾಲ್ಯೂಸ್ ಚೇಂಜ್ ಆಗ್ಬೋದು, ಆರ್ ವ್ಯಾಲ್ಯೂ ಡಿಫರ್ ಆಗ್ಬೋದು, ಬಟ್ ಕಾರ್ರಿಲೇಷನ್ ಕೋಎಫಿಷಿಯೆಂಟು ಯಾವ ಡೈರೆಕ್ಷನ್ಗೆ ಹೋಗ್ತಿದೆ, ಅವೆರಡರ ಮಧ್ಯೆ ಇರೋ ರಿಲೇಷನ್ಶಿಪ್ ಏನಿದೆ ಅನ್ನೋದನ್ನು ನಾನು ಅದನ್ನು ಇಂಟರ್ಚೇಂಜ್ ಮಾಡೋಣ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಎಗೇನ್ ನಿಮ್ಗೆ ಇನ್ನೂ ಡೀಟೇಲಾಗಿ ಹೇಳೋದಾಯಿತು ಅಂದರೆ ವಿತ್ ರೆಸ್ಪೆಕ್ಟ್ ಟು ಪಿಯರ್ಸನ್ ಬಿಟ್ವೀನ್ 0 to 1 ಇದೆ ಅಂದರೆ ಪಾಸಿಟಿವ್ ಕಾರ್ರಿಲೇಷನ್ ಅಂತ ಹೇಳ್ತೀವಿ. ಒನ್ ವೇರಿಯೇಬಲ್ ಇಸ್ ಚೇಂಜಿಂಗ್, ಅದರ್ ವೇರಿಯೇಬಲ್ ಇಸ್ ಆಲ್ಸೋ ಚೇಂಜಿಂಗ್ ಇನ್ ದಿ ಸೇಮ್ ಡೈರೆಕ್ಷನ್. ಆವಾಗ ನಾವೇನಂತ ಕರಿತೀವಿ, ಪಾಸಿಟಿವ್ ಕಾರ್ರಿಲೇಷನ್ ಅಂತ ಹೇಳ್ತೀವಿ. ಬೇಬಿ ಲೆಂತ್ ಆ್ಯಂಡ್ ವೆಯ್ಟ್ ಎರಡು ಪ್ಯಾರಾಮೀಟರ್ನ ತೊಗೊಂಡಿದ್ದೀನಿ. ಲಾಂಗರ್ ದಿ ಬೇಬಿ, ಹೆವಿಯರ್ ದಿ ವೆಯ್ಟ್ ಅಂತ ನಾನು ಹೇಳ್ತೀನಿ. ಸೊ ಅಂಥದ್ದು ಎಕ್ಸಾಂಪಲ್ ಆಗುತ್ತೆ. ಮಗು ಇದೆ, ಸಣ್ಣ ಮಗು ಇದೆ, 2-6 ತಿಂಗಳ ಮಗು ತೊಗೊಂಡಿದ್ದೀನಿ. ಒಂದ್ರದ್ದು ವೆಯ್ಟು ಏನಾಗಿದೆ, ಒಂದ್ರದ್ದು ಲೆಂತ್ ಏನಾಗಿದೆ, ಎಷ್ಟೋ ಇದೆ ಸೆಂಟಿಮೀಟರ್ಸ್ ಇದೆ ಅಂದ್ಕೊಂಡ್ರೆ, ಇನ್ನೊಂದ್ರದ್ದು ಸೆಂಟಿಮೀಟರ್ಸೆಲ್ಲ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಅಂತಂದರೆ ಜಾಸ್ತಿ ಉದ್ದಕ್ಕಿರೋದಕ್ಕೆ ವೆಯ್ಟು ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ. ಅದೇ ಥರ ಈಗ 0 ಬಂತು ಅಂದರೆ ನೋ ಕಾರ್ರಿಲೇಷನ್ ಅಂತ ಹೇಳ್ತೀನಿ. ಅವೆರಡು ಪ್ಯಾರಾಮೀಟರ್ ಮಧ್ಯೆ, ಎರಡು ವೇರಿಯೇಬಲ್ಸ್ ಮಧ್ಯೆ ಯಾವುದೇ ರೀತಿಯಾದಂಥ ರಿಲೇಷನ್ ಇರಲ್ಲ. ಕಾರ್ ಪ್ರೈಸ್ ಅಂಡ್ ವಿಡ್ತ್ ಆಫ್ ದಿ ವಿಂಡ್ ಶೀಲ್ಡ್ ವೈಪರ್ಸ್ ಅದನ್ನು ತಗೊಳ್ತೀನಿ. ಸೊ ಇಲ್ಲೇನಾಗ್ತಿದೆ, ದ ಪ್ರೈಸ್ ಆಫ್ ದಿ ಕಾರ್ ಇಸ್ ನಾಟ್ ರಿಲೇಟೆಡ್ ಟು ದಿ ವಿಡ್ತ್ ಆಫ್ ಇಟ್ಸ್ ವಿಂಡ್ ಶೀಲ್ಡ್ ವೈಪರ್ಸ್.
ಅದಕ್ಕೂ ಸಂಬಂಧನೇ ಇಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ, ನೋ ಕಾರಿಲೇಷನ್ ಅಂತ ಹೇಳ್ತೀವಿ. ಬಿಟ್ವೀನ್ 0 ಆ್ಯಂಡ್ -1 ಇದೆ ಅಂದರೆ ನೆಗೆಟಿವ್ ಕಾರಿಲೇಷನ್ ಇದೆ. ವೆನ್ ಒನ್ ವೇರಿಯಬಲ್ ಚೇಂಜಸ್ ದ ಅದರ್ ವೇರಿಯಬಲ್ ಚೇಂಜಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಟರ್ಪ್ರಿಟೇಷನ್ ಹೇಗೆ ಮಾಡ್ತೀವಿ ಅಂತಂದರೆ, ಒಂದು ಈಗ ಎಲಿವೇಶನ್ ಆ್ಯಂಡ್ ಏರ್ ಪ್ರೆಷರ್ ಇದೆ ಅಂತ ಇಟ್ಕೊಂಡು, ಎಲಿವೇಶನು ಮತ್ತು ಏರ್ ಪ್ರೆಷರ್ನ ಕನ್ಸಿಡರ್ ಮಾಡಿಕೊಂಡ್ರೆ ಹೈಯರ್ ದಿ ಎಲಿವೇಶನ್ ಲೋಯರ್ ದಿ ಪ್ರೆಷರ್. ಇಂಥದಕ್ಕೆ ನಾವು ನೆಗೆಟಿವ್ ಪ್ಯಾರಾಮೀಟರ್ಸ್ನ ಕೊಟ್ಟಿದ್ದಾರೆ. ಆ ಪ್ಯಾರಾಮೀಟರ್ಸ್ ಪ್ರಕಾರ ನಾನು ಏನು ಮಾಡ್ತಾ ಹೋಗ್ತೀನಿ, ಕ್ಯಾಲ್ಕುಲೇಷನ್ಸ್ನ ಮಾಡ್ತಾ ಹೋಗ್ತೀನಿ. ಸೊ ಫೈಂಡ್ ಔಟ್ ದಿ ನಂಬರ್ ಆಫ್ ಪೇರ್ಸ್ ಆಫ್ ವೇರಿಯಬಲ್ಸ್ ವಿಚ್ ಡಿನೋಟೆಡ್ ಬೈ ಎನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ 3 ವೇರಿಯಬಲ್ದು ಕೊಟ್ಟಿದ್ದಾರೆ, ಅದನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. 3 ವೇರಿಯಬಲ್ ಇದೆ, 6, 8, 10 ಇದೆ. ವೈ ಆಕ್ಸಿಸಲ್ಲಿ 12, 10, 20 ಇದೆ. ನಾನೇನು ಮಾಡಬೇಕು, ಸಿಗ್ಮಾ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ, ಸಿಗ್ಮಾ ವೈ ಕ್ಯಾಲ್ಕುಲೇಟ್ ಮಾಡಬೇಕು, ಸಿಗ್ಮಾ ಎಕ್ಸ್ ವೈನ ಕ್ಯಾಲ್ಕುಲೇಟ್ ಮಾಡ್ತೀನಿ, ಸಿಗ್ಮಾ ಎಕ್ಸ್ ಸ್ಕ್ವೈರ್ ಸಿಗ್ಮಾ ವೈ ಸ್ಕ್ವೈರ್ನ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಈ ಲಾಸ್ಟ್ ಲೈನಲ್ಲಿರುವಂಥದ್ದು ಸಿಗ್ಮಾ ವ್ಯಾಲ್ಯೂಸ್ನ ನಾನು ಹಾಕ್ಕೊಂಡಿದ್ದೀನಿ. ಜಸ್ಟ್ ಫಾರ್ಮುಲಾ ಹಾಕ್ಕೊಳ್ಳೋದು, ಆ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು. ಎನ್ ಇಂಟು ಸಿಗ್ಮಾ ಎಕ್ಸ್ ವೈ ಅಂದರೆ ಎಕ್ಸ್ ಇಂಟು ವೈ ಮಲ್ಟಿಪ್ಲೈ ಮಾಡಿರ್ತಾರೆ, ಅದು ಎಕ್ಸ್ ವೈ ಆಗಿರುತ್ತೆ. ಮೈನಸ್ ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ. ಸಿಗ್ಮಾ ಎಕ್ಸ್ ಅಂದರೆ ಎಲ್ಲ ಎಕ್ಸ್ನ ಆ್ಯಡ್ ಮಾಡಿರ್ತೀರ, ಅದು ಸಿಗ್ಮಾ ಎಕ್ಸ್ ಆಗುತ್ತೆ. ವೈ ಅಂತ ಸಿಗ್ಮಾ ವೈ ಅಂದರೆ ಸಿಗ್ಮಾ ವೈನ ನೀವೆಲ್ಲನೂ ಆ್ಯಡ್ ಮಾಡಿರ್ತೀರ, ಅದು ಸಿಗ್ಮಾ ವೈ ಆಗುತ್ತೆ. ಡಿವೈಡೆಡ್ ಬೈ ಸ್ಕ್ವೈರ್ ರೂಟ್ನ ನೀವು ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ನಂಬರ್ ಎಷ್ಟಿದೆ, 3 ಇದೆ, 3 ಇಂಟು 200 ಎಕ್ಸ್ ಸ್ಕ್ವೈರ್ಡ್ ಅಂತ ಅಂದರೆ 200 ಇದೆ. ಅದೇ ಥರ ವೈ ಸ್ಕ್ವೈರ್ಡ್ ಅಂತಂದರೆ 644 ಇದೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನೀವೇನು ಮಾಡ್ತೀರಾ, ಕ್ಯಾಲ್ಕುಲೇಷನ್ ಮಾಡ್ತೀರಾ. ಆರ್ ಇಸ್ ಈಕ್ವಲ್ ಟು 0.7559 ಬಂದಿದೆ. ಸೊ ಆರ್ ಪಾಸಿಟಿವ್ ವ್ಯಾಲ್ಯೂ ಬಂದಿದೆ, ಹಾಗಾಗಿ ಇಟ್ ಪಾಸಿಟಿವ್ ಆಗಿ ಅದು ಕಾರ್ರಿಲೇಟ್ ಆಗುತ್ತೆ ಅಂತ ಹೇಳ್ತೀರಾ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಇಲ್ಲಿ 6 ಪ್ಯಾರಾಮೀಟರ್ಗಳನ್ನ ತೊಗೊಂಡಿದ್ದೀನಿ, 1 2 3 4 5 ಅಂತ. ಏಜ್ ವರ್ಸಸ್ ವೆಯ್ಟ್ನ ನಾನು ಏನು ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಏಜ್ ಜಾಸ್ತಿ ಅದಕ್ಕೆ ಇಟ್ ಮೇ ವೇರಿ ಆಲ್ಸೋ. ನಾನು ಪಿಯರ್ಸನ್ ಆರ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ಅಗೇನ್ ಸೇಮ್ ಅದೇ ಥರ ನಾನು ಏನು ಮಾಡಬೇಕು, ಸಿಗ್ಮಾ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಸಿಗ್ಮಾ ವೈ ಕ್ಯಾಲ್ಕುಲೇಟ್ ಮಾಡಬೇಕು, ಸಿಗ್ಮಾ ಎಕ್ಸ್ ವೈ ಕ್ಯಾಲ್ಕುಲೇಟ್ ಮಾಡಬೇಕು, ಸಿಗ್ಮಾ ಎಕ್ಸ್ ಸ್ಕ್ವೈರ್ ಸಿಗ್ಮಾ ವೈ ಸ್ಕ್ವೈರ್ ಹಾಕೋಬೇಕು. ಫಾರ್ಮುಲಾ ಏನಿದೆಯಲ್ಲ ಫಾರ್ಮುಲಾ ಹಾಕ್ಕೊಳ್ತೀನಿ. ಆವಾಗ ನನಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೇನಾಗುತ್ತೆ, 0.35 ಬರುತ್ತೆ. ಸೊ ಇಟ್ಸ್ ಎ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್. ನೀವು ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್ನ ಹಾಕ್ಕೊಂಡು ಅದ್ರ ಪ್ರಕಾರ ನೀವೇನು ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಷನ್ನ ಮಾಡಬೇಕಾಗತ್ತೆ. ಸೊ 0.35 ಬಂತು ಅಂತಂದರೆ ಪಾಸಿಟಿವ್ ಕಾರ್ರಿಲೇಷನ್ ಆಗ್ತಾ ಇದೆ. ಸೊ ಬೋತ್ ಆಫ್ ದೆಮ್ ಆರ್ ಮೂವಿಂಗ್ ಇನ್ ದಿ ಸೇಮ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇದರಲ್ಲಿ ನಾನು ನೆಗೆಟಿವ್ ಕೊಟ್ಟಿದ್ದೀನಿ. 2 ಸ್ಟಾಕ್ಸ್ ಇದೆ ಅಂತ ಇಟ್ಕೊಳ್ಳೋಣ, ಸ್ಟಾಕ್ ಎ ಸ್ಟಾಕ್ ಬಿ ಅಂತ 3 ಪ್ಯಾರಾಮೀಟರ್ ಇದೆ. ಅದ್ರ ಪ್ರಕಾರ ನಾನು ಏನು ಮಾಡ್ತಾ ಇದ್ದೀನಿ, ಕ್ಯಾಲ್ಕುಲೇಷನ್ನ ಮಾಡ್ತಾ ಇದ್ದೀನಿ. ಸೊ ಸ್ಟಾಕ್ ಏಜ್ ಮತ್ತು ಸ್ಟಾಕ್ ಇದು ಬೀದು ತೊಗೊಳ್ತಾ ಇದ್ದೀನಿ. ಸೊ ತೊಗೊಂಡು ಯಾವ ರೀತಿ ಆಗ್ತಾ ಇದೆ ಅದು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ, ಯೂಸ್ ಮಾಡ್ತೀರಾ, ಫಾರ್ಮುಲಾ ಯೂಸ್ ಮಾಡ್ತೀರಾ, ಅದ್ರ ಪ್ರಕಾರ ನೀವೇನು ಮಾಡ್ತಾ ಹೋಗ್ತೀರಾ, ಕ್ಯಾಲ್ಕುಲೇಷನ್ನ ಮಾಡ್ತೀರಾ. ನೆಗೆಟಿವ್ ಬಂತು ಅಂದರೆ ನೆಗೆಟಿವ್ ಹೇಳ್ತೀರಾ, ಪಾಸಿಟಿವ್ ಬಂತು ಅಂದರೆ ಪಾಸಿಟಿವ್ ಹೇಳ್ತೀರಾ. ಸೊ ಈ ಪಿಯರ್ಸನ್ ಕೋಎಫಿಷಿಯಂಟ್ ಫ್ಯಾಕ್ಟರ್ ಏನಿದೆ ಅದು ನನಗೆ ಆರ್ ಇರ್ಬೋದು, ಆರ್ ಸ್ಕ್ವೈರ್ಡ್ ಇರ್ಬೋದು. ಅದು ಏನು ಹೇಳುತ್ತೆ ಅಂದರೆ, 2 ಪ್ಯಾರಾಮೀಟರ್ಸ್ ಇದ್ದಾಗ, 2 ವೇರಿಯಬಲ್ಸ್ ಇದ್ದಾಗ, ಸೊ how those 2 variables going to interact with each other, how they are related, what's the relationship between those two ಅನ್ನೋ ನನಗೆ ಹೇಳುತ್ತಲ್ಲ, ಅದಕ್ಕೆ ನಾನು ಏನಂತ ಹೇಳ್ತೀನಿ ಅಂತಂದರೆ ಪಿಯರ್ಸನ್ ಕೋಎಫಿಷಿಯಂಟ್ ಅಂತ ಹೇಳ್ತೀವಿ. ಬೇರೆ ಬೇರೆ ಮ್ಯಾಥಮೆಟಿಕಲ್ ಟ್ರೀಟ್ ಇದೆ. ಈ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್ ಯೂಸ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಷನ್ನ ಮಾಡ್ತೀರಾ. ಸೊ ದಿಸ್ ಇಸ್ ಒನ್ ಆಫ್ ದಿ ಮೆಥಡ್ ಟು ಸೇ ಹೌ ದೋಸ್ 2 ಪ್ಯಾರಾಮೀಟರ್ಸ್ ಆರ್ ಇಂಟರ್ ರಿಲೇಟೆಡ್ ಅನ್ನೋದಕ್ಕೆ ಹೇಳೋದಕ್ಕೆ ಇದು ನನಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.